ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ತೆಗಿರಿ ಯಾಕೆ ಬಂದಾಗ ಆಗ್ತೀರಿ ನಾವು ಬಂದ ತಕ್ಷಣ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್ 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 ಎಬಿವಿಪಿ ಜಿಂದಾಬಾದ್ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಭಾರತ್ ಮಾತಾ ಕಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಜೈ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ನ್ಯಾಯಾಧಿಗಳು ಬರಲೇಬೇಕು ಬೇಕೇ ಬೇಕು ನ್ಯಾಯ ಧಿಕ್ಕಾರ ದೀನ್ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದ ಹಿರಿಯೂರು ಇವರ ಮುಖಾಂತರ ಮಾನ್ಯರೇ ವಿಷಯ ಹಿರಿಯೂರಿನ ಬೊಬ್ಬೂರು ಫಾರಂ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯ ಅಕ್ರಮ ಕುರಿತು ತನಿಖೆ ನಡೆಸುವಂತೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇ 10ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಕೃಷಿ ವಿಜ್ಞಾನ ಕೋರ್ಸ್ಗಳ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಈ ಒಂದು KCET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನೊಂದು ಈ ಒಂದು ಎಕ್ಸಾಮ್ನ ನಡೆಸ್ತು. ಈ ಒಂದು ಎಕ್ಸಾಮ್ನಲ್ಲಿ ಕನಿಷ್ಠ 17 ಕ್ಷೇತ್ರಗಳಲ್ಲಿ 16 ಪರೀಕ್ಷಾ ಕೇಂದ್ರಗಳಲ್ಲಿ ಕೇವಲ 24 ವಿದ್ಯಾರ್ಥಿಗಳು ಮಾತ್ರ 200ಕ್ಕೆ 200 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಈ ಬೊಬ್ಬೂರು ಹಿರಿಯೂರು ಮತ್ತು ಬೊಬ್ಬೂರಿನ ವಿಶ್ವವಿದ್ಯಾನಿಲಯದಲ್ಲಿ ಕನಿಷ್ಠ 74 ವಿದ್ಯಾರ್ಥಿಗಳು 200ಕ್ಕೆ 200 ಅಂಕಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಕಂಡು ಬರ್ತಾ ಇದೆ ಹಗರಣ ನಡೆದಿರುವಂಥದ್ದು. ಈ ಒಂದು ಹಗರಣಕ್ಕೆ ನೇರ ಹೊಣೆ ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು, ಕೃಷಿ ಸಚಿವರಾದಂಥ ಚೆಲುವನಾರಾಯಣ ಸ್ವಾಮಿಗಳು ಹಾಗೂ GKVK ಕುಲ ಸಚಿವರಾದಂಥ ಸುರೇಶ್ ಅವರು ಈ ಒಂದು ಹಗರಣದ ಬಗ್ಗೆ ದಯವಿಟ್ಟು ಈ ಒಂದು ತನಿಖೆಯನ್ನ CIDಗೆ ಒದಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ABB ಇಂದ